ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕರ್ಮಭೂಮಿಯಲ್ಲಿ ನಮೋ ಹಲ್ಚಲ್. ಅಭಿಜಿನ್ ಮುಹೂರ್ತದಲ್ಲಿ ಮೋದಿ ನಾಮಪತ್ರ. ದಶಾಶ್ವಮೇಧ ಘಾಟ್ನಲ್ಲಿ ವಿಶೇಷ ಪೂಜೆ. ವಾರಣಾಸಿಯಲ್ಲಿ ಮೋದಿ ರ್ಯಾಲಿ. ಶಂಕರಾಚಾರ್ಯರು ಸಾಗಿದ್ದ ರಸ್ತೆಯಲ್ಲೇ ಮೆರವಣಿಗೆ. ಬೃಹತ್ ರೋಡ್ ಶೋಗೆ ಜನಸಾಗರ. ಕಿಡ್ನಾಪ್ ಕೇಸ್ನಿಂದ ರೇವಣ್ಣಗೆ ಷರತ್ತುಬದ್ಧ ಬಿಡುಗಡೆ. ಸ್ವಲ್ಪ ಹೊತ್ತಲ್ಲಿ ಪರಪ್ಪನ ಅಗ್ರಹಾರದಿಂದ ರಿಲೀಸ್. ಜೈಲಿನ ಬಳಿ ಜೆಡಿಎಸ್ ಕಾರ್ಯಕರ್ತರ ಜಮಾವಣೆ. ಪ್ರಮುಖ ಆರೋಪಿಯಿಂದಲೇ ಕ್ಯಾಸೆಟ್ ರಿಲೀಸ್. ಪೆನ್ಡ್ರೈವ್ ಹಂಚಿದವರು ಯಾಕೆ ಅರೆಸ್ಟ್ ಆಗಿಲ್ಲ? ಸರ್ಕಾರದ ಕ್ರಮವನ್ನು ಪ್ರಶ್ನಿಸಿದ ಎಚ್ಡಿಕೆ. ಒಂದೇ ಮಳೆಗೆ ಬಾಯಿ ತೆರೆದ ರಾಜಧಾನಿ. ರಸ್ತೆ ನಗರದ ಹಲವು ರೋಡ್ಗಳೇ ಡೇಂಜರಸ್. ರಸ್ತೆ ಗುಂಡಿ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್. ಈ ಕ್ಷಣದ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ವಾರಣಾಸಿಯಿಂದ ಮೋದಿ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಒಂದು ವಿಜುವಲ್ ಟ್ರೀಟ್ ಅಂತ ಹೇಳಬೇಕು. ಮೋದಿ ಅವರು ಏನೇ ಮಾಡಿದ್ರು ಅದ್ಭುತವಾದ ದೃಶ್ಯಾವಳಿ ಇರುತ್ತೆ. ವಾರಣಾಸಿ ಡಿಸಿ ಕಚೇರಿಯಲ್ಲಿ ನಾಮಿನೇಷನ್ ಫೈಲ್ ಮಾಡ್ತಾ ಇರ್ತಕ್ಕಂಥದ್ದು. 3ನೇ ಬಾರಿಗೆ ವಾರಣಾಸಿಯಿಂದ ಮೋದಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಏನೆಲ್ಲ ವಿಶೇಷತೆಗಳಿದ್ದಾವೆ ಮಾತನಾಡೋಣ. ಹೇಗಿದೆ ಈ ಸಾರಿಯ ನಾಮಿನೇಷನ್? ಹೇಗಿದೆ ನೋಡ್ತಾ ಇರಿ ವೀಕ್ಷಕರೇ. ಕಳೆದ 2 ಬಾರಿಯ ನಾಮಿನೇಷನ್ಗಳು ಹೇಗಿದ್ವು ನೋಡಿದ್ದೀರಾ ನೀವು? ವಾರಣಾಸಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ನಮೋ ಕಾಲಭೈರವನ ದರ್ಶನದ ಬಳಿಕ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ. ದೇಶದ ಪ್ರಧಾನಿ ಆದರೆ ಎಲ್ಲಕ್ಕಿಂತ ಮುಂಚೆ ಅಲ್ಲಿ ವಾರಣಾಸಿಯಲ್ಲಿ ಹೋದಾಗ ಮೊದಲು ಕಾಲಭೈರವನ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಆ ನಂತರವಷ್ಟೇ ವಿಶಾಲಾಕ್ಷಿ ವಿಶ್ವನಾಥನ ದರ್ಶನಕ್ಕೆ ಅನುಮತಿ ಸಿಗತ್ತೆ ಅಂತ ಮೋದಿಗೆ ಸೂಚಕರಾಗಿ 4 ನಾಮಪತ್ರಕ್ಕೆ ಸಹಿ ಹಾಕಿದ್ದಾರೆ. ರೈಟ್. ಚಕ್ರವರ್ತಿ ಸೂಲಿಬೆಲೆ ಅವರಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ಅವರೇ, ಕಾಲಭೈರವನ ದರ್ಶನ ಮಾಡಿ ಮೋದಿ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಹಿಂದೆಲ್ಲ ಸರ್ ನಾವು ನೋಡಿದ್ರೆ ಪ್ರಧಾನಿಗಳು ಅಂತಂದ್ರೆ ಈ ತರದ ರಿಲಿಜಿಯಸ್ ವಿಚಾರಗಳೆಲ್ಲ ಇದೆಲ್ಲ ಧರ್ಮ ಪಾಲನೆ ಮಾಡೋರಿಗೆ ಅಂತೆಲ್ಲ ಇತ್ತು. ಇವತ್ತು ಪ್ರಧಾನಿ ಮೋದಿ ಅವರು ಫಸ್ಟ್ ಕಾಲಭೈರವನ ಗುಡಿಗೆ ಹೋಗ್ತಾರೆ. ನರೇಂದ್ರ ಮೋದಿ ಅವರು ಬಂದಾಗ್ಲಿಂದ ಈ ದೇಶದಲ್ಲಿ ಆ ತರದೊಂದು ವಾತಾವರಣವನ್ನು ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ನಾನು ತುಂಬಾ ಗಮನಿಸ್ತೀನಿ. ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ, ಅವರು ಕಾಶಿಯ ಮಂದಿರಕ್ಕೆ ಈಗ ಕಾಲಭೈರವ ದರ್ಶನ ಮುಗಿಸಿ